ಇಲ್ಲಿಗೆ ಹೋಗೋಣ. ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್. ಓಕೆ. ಎನರ್ಜಿ ಫ್ಲೋ ಬಗ್ಗೆನಾ? ಹೌದು. ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಅಂದ್ರೆ ಏನು? 2023ರ ಪ್ರಶ್ನೆಯಲ್ಲಿ ಒಂದು ಹುಲ್ಲುಗಾವಲಿನ ಫುಡ್ ಚೈನ್ ಉದಾಹರಣೆ ಕೇಳಿದ್ರು. ಆಹಾರ ಸರಪಳಿ ಅಂದ್ರೆ ಒಂದು ಇಕೋಸಿಸ್ಟಮ್ನಲ್ಲಿ ಜೀವಿಗಳ ನಡುವೆ ಇರೋ ಆಹಾರದ ಸಂಬಂಧ. ಸಿಂಪಲ್ ಆಗಿ ಹೇಳೋದಾದ್ರೆ ಯಾರ್ಯಾರನ್ನ ತಿಂತಾರೆ ಅನ್ನೋದ್ರ ಮೂಲಕ ಶಕ್ತಿ ಹೇಗೆ ಒಂದು ಜೀವಿಯಿಂದ ಇನ್ನೊಂದಕ್ಕೆ ಹೋಗುತ್ತೆ ಅಂತ ತೋರಿಸೋ ಒಂದು ಲೈನ್. ಹುಲ್ಲುಗಾವಲಿನ ಉದಾಹರಣೆನೇ ಹೇಳಿ. ಹುಲ್ಲುಗಾವಲಿನಲ್ಲಿ ಹುಲ್ಲು ಸೂರ್ಯನ ಶಕ್ತಿ ಬಳಸಿ ಆಹಾರ ತಯಾರಿಸುತ್ತೆ. ಅದು ಉತ್ಪಾದಕ, ಪ್ರೊಡ್ಯೂಸರ್. ಸರಿ. ಆ ಹುಲ್ಲನ್ನ ಮಿಡತೆ ತಿನ್ನುತ್ತೆ. ಮಿಡತೆ ಪ್ರಾಥಮಿಕ ಗ್ರಾಹಕ, ಪ್ರೈಮರಿ ಕನ್ಸ್ಯೂಮರ್, ಸಸ್ಯಾಹಾರಿ. ಆ ಮಿಡತೆಯನ್ನ ಕಪ್ಪೆ ತಿನ್ನುತ್ತೆ. ಕಪ್ಪೆ ದ್ವಿತೀಯ ಗ್ರಾಹಕ, ಸೆಕೆಂಡರಿ ಕನ್ಸ್ಯೂಮರ್. ಕಪ್ಪೆಯನ್ನ ಹಾವು ತಿನ್ನುತ್ತೆ. ಅದು ತೃತೀಯ ಗ್ರಾಹಕ, ಟರ್ಷರಿ ಕನ್ಸ್ಯೂಮರ್. ಹಾವನ್ನ ಹದ್ದು ತಿನ್ನಬಹುದು. ಅದು ಉನ್ನತ ಗ್ರಾಹಕ, ಟಾಪ್ ಕನ್ಸ್ಯೂಮರ್. ಇದೊಂದು ಸರಳ ಆಹಾರ ಸರಪಳಿ. ಈ ಸರಪಳಿಯ ಒಂದೊಂದು ಕೊಂಡೆಯನ್ನ ಟ್ರೋಫಿಕ್ ಲೆವೆಲ್ ಅಥವಾ ಪೋಷಣಾ ಸ್ತರ ಅಂತಾರಲ್ವಾ? ಹೌದು. ಹುಲ್ಲು ಮೊದಲನೇ ಟ್ರೋಫಿಕ್ ಲೆವೆಲ್, T1. ಮಿಡತೆ 2ನೇ, T2. ಕಪ್ಪೆ 3ನೇ, T3. ಹೀಗೆ. ಈ ಶಕ್ತಿಯ ಹರಿವಿದ್ಯಲ್ಲ, ಅದು ಯಾವಾಗ್ಲೂ ಒಂದೇ ದಿಕ್ಕಿನಲ್ಲಿರುತ್ತೆ ಅಂತಾರೆ. ಮತ್ತೆ ಪ್ರತಿ ಹಂತದಲ್ಲೂ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾರೆ. ಯಾಕೆ ಹೀಗೆ? ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಶಕ್ತಿಯ ಹರಿವು ಯಾವಾಗಲೂ ಯೂನಿಡೈರೆಕ್ಷನಲ್, ಅಂದ್ರೆ ಏಕಮುಖ. ಸೂರ್ಯನಿಂದ ಹುಲ್ಲಿಗೆ ಬಂದ ಶಕ್ತಿ ಮಿಡತೆಗೆ, ಕಪ್ಪೆಗೆ, ಹಾವಿಗೆ ಹೋಗುತ್ತೆ. ಅದು ಯಾವತ್ತೂ ಹದ್ದಿನಿಂದ ಹಾವಿಗೆ, ಹಾವಿನಿಂದ ಕಪ್ಪೆಗೆ ಹೀಗೆ ವಾಪಸ್ ಬರೋದಿಲ್ಲ. ಸರಿ, ಅದು ಅರ್ಥ ಆಯ್ತು. ಆದ್ರೆ ಪ್ರತಿ ಹಂತದಲ್ಲೂ ಕಡಿಮೆ ಆಗುತ್ತಲ್ಲ ಶಕ್ತಿ, ಅದು ಯಾಕೆ? 10% ಲಾ ಅಥವಾ 10% ನಿಯಮ ಅಂತ ಇದೆಯಲ್ಲ? ಹೌದು, ಲಿಂಡಮೆನ್ನ 10% ನಿಯಮ. ಇದು ಏನಪ್ಪ ಹೇಳುತ್ತೆ ಅಂದ್ರೆ, ಒಂದು ಪೋಷಣಾ ಸ್ತರದಿಂದ ಮುಂದಿನ ಪೋಷಣಾ ಸ್ತರಕ್ಕೆ ಶಕ್ತಿ ವರ್ಗಾವಣೆ ಆಗುವಾಗ ಕೇವಲ ಸುಮಾರು 10% ಶಕ್ತಿ ಮಾತ್ರ ವರ್ಗಾವಣೆ ಆಗುತ್ತೆ. ಕೇವಲ 10%? ಉಳಿದ 90% ಎಲ್ಲಿ ಹೋಯ್ತೋ? ಆ ಪ್ರತಿ ಹಂತದ ಜೀವಿಗಳು ತಾವು ತಿಂದ ಆಹಾರದಿಂದ ಸಿಕ್ಕ ಶಕ್ತಿಯನ್ನ ತಮ್ಮ ಜೀವನ ನಡೆಸೋಕೆ ಬಳಸ್ಕೊಳ್ತವೆ. ಅಂದ್ರೆ ಉಸಿರಾಟ, ಓಡಾಟ, ದೇಹದ ಉಷ್ಣತೆ ಕಾಪಾಡಿಕೊಳ್ಳುವುದು, ಬೆಳವಣಿಗೆ, ಸಂತಾನೋತ್ಪತ್ತಿ, ಈ ಎಲ್ಲಾ ಕೆಲಸಗಳಿಗೆ ಶಕ್ತಿ ಖರ್ಚಾಗುತ್ತೆ. ಈ ಪ್ರಕ್ರಿಯೆಗಳಲ್ಲಿ ಶಕ್ತಿಯ ಬಹುದೊಡ್ಡ ಭಾಗ, ಅಂದ್ರೆ ಸುಮಾರು 90% ಅಷ್ಟು ಶಾಖದ ರೂಪದಲ್ಲಿ ನಷ್ಟ ಆಗಿ ಪರಿಸರಕ್ಕೆ ಸೇರಿಹೋಗುತ್ತೆ. ಹಾಗಾಗಿ ಆ ಜೀವಿಯ ದೇಹದಲ್ಲಿ ಮುಂದಿನ ಹಂತದ ಜೀವಿಗೆ ಆಹಾರವಾಗಿ ಸಿಗೋದು ಕೇವಲ 10% ಶಕ್ತಿ ಮಾತ್ರ. ಅಂದ್ರೆ ಪ್ರತಿ ಲೆವೆಲ್ನಲ್ಲೂ 90% ಎನರ್ಜಿ ಟ್ಯಾಕ್ಸ್ ಕಟ್ಟಿದ್ದ ಹಾಗಾಯ್ತು. ಹೌದು, ಹಾಗೆ ಅನ್ಕೊಂಬೋದು. ಅದಕ್ಕೇನೆ ಆಹಾರ ಸರಪಳಿಗಳು ಜಾಸ್ತಿ ಉದ್ದ ಇರೋದಿಲ್ಲ. ಹೌದಾ? ಯಾಕೆ? ಯಾಕಂದ್ರೆ ಪ್ರತಿ ಹಂತದಲ್ಲೂ 90% ಶಕ್ತಿ ನಷ್ಟ ಆಗ್ತಾ ಹೋದ್ರೆ 4-5 ಹಂತಗಳ ನಂತರ ತುತ್ತ ತುದಿಯಲ್ಲಿರೋ ಜೀವಿಗೆ ಸಿಗೋ ಶಕ್ತಿ ತೀರಾ ಕಡಿಮೆ ಆಗ್ಬಿಡುತ್ತೆ. ಅಷ್ಟು ಕಡಿಮೆ ಶಕ್ತಿಯಲ್ಲಿ ದೊಡ್ಡ ಸಂಖ್ಯೆಯ ಜೀವಿಗಳು ಬದುಕೋಕ್ಕಾಗಲ್ಲ. ಹೋ, ಅದಕ್ಕೆ ಉನ್ನತ ಮಾಂಸಾಹಾರಿಗಳ ಸಂಖ್ಯೆ ಯಾವಾಗ್ಲೂ ಕಡಿಮೆ ಇರೋದು. ಖಂಡಿತ. ಪರಿಸರ ವ್ಯವಸ್ಥೆಯ ಜೀವಿರಾಶಿ ಪಿರಮಿಡ್ ಅಥವಾ ಸಂಖ್ಯಾ ಪಿರಮಿಡ್ ನೋಡಿದ್ರೆ ಕೆಳಗಡೆ ಉತ್ಪಾದಕರು ಜಾಸ್ತಿ ಇರ್ತಾರೆ, ಮೇಲೆ ಹೋಗ್ತಾ ಹೋಗ್ತಾ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಈ 10% ನಿಯಮವೇ ಮುಖ್ಯ ಕಾರಣ. ಏಪ್ರಿಲ್ 2024ರ ಪ್ರಶ್ನೆಯಲ್ಲೂ ಇದರ ಬಗ್ಗೆ ಕೇಳಿದ್ರು. ಸರಿ. ಜೂನ್ 2024ರ ಪ್ರಶ್ನೆಯಲ್ಲಿ ಒಂದು ಲೆಕ್ಕ ಕೇಳಿದ್ರು. ಜಲವಾಸಿ ಆಹಾರ ಸರಪಳಿಯಲ್ಲಿ ಶಕ್ತಿ ಪ್ರಮಾಣ ಲೆಕ್ಕ ಹಾಕೋಕೆ. ಅದನ್ನ 10% ನಿಯಮ ಬಳಸಿ ಹೇಗ್ ಮಾಡೋದು? ಹೌದು, ನೋಡೋಣ. ಉದಾಹರಣೆಗೆ ಆಹಾರ ಸರಪಳಿ ಹೀಗಿರ್ಲಿ. ಡಯಾಟಮ್ಗಳು ಉತ್ಪಾದಕ T1, ಕೀಟ ಲಾರ್ವಾ ಪ್ರಾಥಮಿಕ ಗ್ರಾಹಕ T2, ಚಿಕ್ಕ ಮೀನು ದ್ವಿತೀಯ ಗ್ರಾಹಕ T3, ದೊಡ್ಡ ಮೀನು ಅಥವಾ ಪಕ್ಷಿ ತೃತೀಯ ಗ್ರಾಹಕ T4. ಸರಿ. ಪ್ರಶ್ನೆಯಲ್ಲಿ ತೃತೀಯ ಗ್ರಾಹಕರಿಗೆ ಅಂದ್ರೆ T4ಗೆ 10 ಕ್ಯಾಲೋರಿ ಶಕ್ತಿ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಉತ್ಪಾದಕ ಮಟ್ಟದಲ್ಲಿ ಅಂದ್ರೆ T1ನಲ್ಲಿ ಎಷ್ಟು ಶಕ್ತಿ ಇತ್ತು ಅಂತ ಕಂಡಿಡಿಬೇಕು. ಹೇಗೆ? 10% ನಿಯಮದ ಪ್ರಕಾರ ಪ್ರತಿ ಹಂತದಲ್ಲೂ 10% ಮಾತ್ರ ಪಾಸ್ ಆಗತ್ತೆ. ಹಾಗಾಗಿ ನಾವು ಹಿಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಶಕ್ತಿಯನ್ನ 10ರಿಂದ ಗುಣಿಸಬೇಕು. ಓಕೆ. T4 10 ಕ್ಯಾಲೋರಿ. T3 T4ನ 10 ಪಟ್ಟು (10 × 10 100 ಕ್ಯಾಲೋರಿ). T2 T3ನ 10 ಪಟ್ಟು (100 × 10 1000 ಕ್ಯಾಲೋರಿ). T1 ಉತ್ಪಾದಕರು T2ನ 10 ಪಟ್ಟು
ಈಸ್ ಈಕ್ವಲ್ ಟು 1000 ಇಂಟು 10 ಈಸ್ ಈಕ್ವಲ್ ಟು 10,000 ಕ್ಯಾಲೋರಿ. ಅಂದ್ರೆ ಆ ತುದಿಯ ಜೀವಿಗೆ 10 ಕ್ಯಾಲೋರಿ ಸಿಗ್ಬೇಕಾದ್ರೆ ಉತ್ಪಾದಕ ಮಟ್ಟದಲ್ಲಿ 10,000 ಕ್ಯಾಲೋರಿ ಶಕ್ತಿ ಇರಬೇಕಿತ್ತು. ಹೌದು, ಅಷ್ಟು ಶಕ್ತಿ ನಷ್ಟ ಆಗುತ್ತೆ ಪ್ರತಿ ಹಂತದಲ್ಲೂ. ಬಾಪ್ರೇ. ಸರಿ, ಶಕ್ತಿಯ ಹರಿವು ನೋಡಿದ್ವಿ, ಆದ್ರೆ ಪರಿಸರದಲ್ಲಿ ಇನ್ನೊಂದು ತರಹದ ಹರಿವು ಕೂಡ ಇದೆ ಅಂತ ಕೇಳಿದಿನಿ. ಅದು ಒಳ್ಳೇದಲ್ಲ. ಜೈವಿಕ ಸಂವರ್ಧನೆ ಅಥವಾ ಬಯೋಮ್ಯಾಗ್ನಿಫಿಕೇಶನ್. ಹೌದು, ಬಯೋಮ್ಯಾಗ್ನಿಫಿಕೇಶನ್. ಜೂನ್ 2023ರ ಪ್ರಶ್ನೆಯಲ್ಲೂ ಇದ್ರ ಬಗ್ಗೆ ಇತ್ತು. ಏನಿದು? ಇದು ಬಹಳ ಗಂಭೀರವಾದ ಪರಿಸರ ಸಮಸ್ಯೆ. ಕೆಲವು ರಾಸಾಯನಿಕ ವಸ್ತುಗಳು, ವಿಶೇಷವಾಗಿ ಕೆಲವು ಕೀಟನಾಶಕಗಳು, ಉದಾಹರಣೆಗೆ DDT, ಮತ್ತೆ ಕೆಲವು ಭಾರಲೋಹಗಳು, ಪಾದರಸ, ಸೀಸ ಇತ್ಯಾದಿ, ಇವು ನಾನ್ ಬಯೋಡಿಗ್ರೇಡಬಲ್. ಅಂದ್ರೆ ಅವು ಪರಿಸರದಲ್ಲಿ ಸುಲಭವಾಗಿ ವಿಘಟನೆ ಆಗಲ್ಲ. ಬ್ಯಾಕ್ಟೀರಿಯಾ, ಫಂಗಸ್ನಂತಹ ಸೂಕ್ಷ್ಮಜೀವಿಗಳು ಅವನ್ನು ಸರಳ ವಸ್ತುಗಳಾಗಿ ಮುರಿಯಲಾಗಲ್ಲ. ಹಾಗಾದ್ರೆ ಅವು ಪರಿಸರದಲ್ಲಿ ಹಾಗೆ ಉಳಿದುಕೊಳ್ತವಾ? ಹೌದು, ಅವು ಮಣ್ಣಲ್ಲಿ, ನೀರಿನಲ್ಲಿ ಸೇರ್ಕೊಂಡು ಆಹಾರ ಸರಪಳಿಯ ಮೊದಲ ಹಂತಕ್ಕೆ, ಅಂದ್ರೆ ಉತ್ಪಾದಕಗಳ ಸಸ್ಯ, ಪಾಚಿ, ದೇಹ ಸೇರ್ಕೊಳ್ತವೆ. ಸರಿ. ಆಮೇಲೆ ಆ ಉತ್ಪಾದಕಗಳನ್ನ ತಿನ್ನೋ ಜೀವಿಗಳ ದೇಹಕ್ಕೆ ಹೋಗುತ್ತೆ, ಅಲ್ಲಿಂದ ಮುಂದಿನ ಹಂತಕ್ಕೆ. ಹೀಗೆ ಆಹಾರ ಸರಪಳಿಯ ಮೂಲಕ ಮೇಲೆ ಹೋಗ್ತಾ ಇರುತ್ತೆ. ಆದ್ರೆ ಇದ್ರಲ್ಲಿ ಏನು ಸಮಸ್ಯೆ? 2% ಮಾತ್ರ ಉಳಿತು. ಹೌದು, ಆದ್ರೆ ಈ ವಿಷಕಾರಿ ರಾಸಾಯನಿಕಗಳು ಹಾಗಲ್ಲ. ಅವು ಜೀವಿಗಳ ದೇಹದಿಂದ ಸುಲಭವಾಗಿ ಹೊರಗೆ ಹೋಗಲ್ಲ. ಅವು ಜೀವಿಗಳ ಕೊಬ್ಬಿನ ಅಂಗಾಂಶಗಳಲ್ಲಿ, ಫ್ಯಾಟ್ ಟಿಶ್ಯೂಸಲ್ಲಿ ಶೇಖರಣೆ ಆಗ್ತಾ ಹೋಗ್ತವೆ. ಓ, ಅಂದ್ರೆ ಶಕ್ತಿ ಕಡಿಮೆ ಆದ್ರೆ ಈ ವಿಷ ಜಾಸ್ತಿ ಆಗ್ತಾ ಹೋಗುತ್ತಾ? ಎಕ್ಸಾಕ್ಟ್ಲಿ. ಅದನ್ನೇ ಬಯೋಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ಸಂವರ್ಧನೆ ಅನ್ನೋದು. ಪ್ರತಿ ಪೋಷಣಾ ಸ್ತರಕ್ಕೆ ಹೋದ ಹಾಗೆ ಹಿಂದಿನ ಸ್ತರದಲ್ಲಿ ತಿಂದ ಎಲ್ಲಾ ಜೀವಿಗಳ ದೇಹದಲ್ಲಿದ್ದ ವಿಷ ಈ ಜೀವಿಯ ದೇಹದಲ್ಲೇ ಸೇರ್ಕೊಳ್ಳುತ್ತೆ. ಹಾಗಾಗಿ ವಿಷದ ಸಾಂದ್ರತೆ, ಕಾನ್ಸಂಟ್ರೇಷನ್ ಪ್ರತಿ ಹಂತದಲ್ಲೂ 10 ಪಟ್ಟು 100 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅಬ್ಬಬ್ಬಾ. ಆಹಾರ ಸರಪಳಿಯ ತುದಿಯಲ್ಲಿರೋ ಜೀವಿಗಳು, ಉದಾಹರಣೆಗೆ ಹದ್ದು, ದೊಡ್ಡ ಮೀನು, ಹುಲಿ ಅಥವಾ ನಾವೇ ಮನುಷ್ಯರು, ನಮ್ಮ ದೇಹದಲ್ಲಿ ಈ ರಾಸಾಯನಿಕಗಳ ಕಾನ್ಸಂಟ್ರೇಷನ್ ಅತ್ಯಧಿಕವಾಗಿರುತ್ತೆ. ಆಗಸ್ಟ್ 2024ರ ಪ್ರಶ್ನೆಯಲ್ಲಿ ಹುಲ್ಲು, ಜಿಂಕೆ, ಹುಲ್ಲಿ ಸರಪಳಿಯಲ್ಲಿ ಹುಲಿಯ ದೇಹದಲ್ಲಿ ರಾಸಾಯನ ಜಾಸ್ತಿ ಅಂತ ಹೇಳಿದ್ದು ಇದೇ ಕಾರಣಕ್ಕಿರ್ಬೇಕು. ಹೌದು, ಅದೇ ಕಾರಣ. ಇದು ಆ ಜೀವಿಗಳಿಗೆ ತುಂಬಾ ಹಾನಿಕಾರಕ. ಅವುಗಳ ಆರೋಗ್ಯ ಹಾಳುಮಾಡುತ್ತೆ, ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರುತ್ತೆ, ಕೆಲವೊಮ್ಮೆ ಸಾವಿಗೂ ಕಾರಣವಾಗಬಹುದು. ಇದು ನಿಜವಾಗ್ಲೂ ಭಯಾನಕ ವಿಷಯ. ಶಕ್ತಿಯ ಹರಿವು ಕಡಿಮೆ ಆದ್ರೆ ವಿಷದ ಹರಿವು ಜಾಸ್ತಿ ಆಗುತ್ತೆ ಅನ್ನೋದು ವಿಚಿತ್ರವಾಗಿದೆ. ಹೌದು, ಇದು ಮಾನವನ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಆಗ್ತಿರೋ ಕೆಟ್ಟ ಪರಿಣಾಮಗಳಲ್ಲಿ ಒಂದು. ಇವತ್ತಿನ ನಮ್ಮ ಚರ್ಚೆ ನಿಜಕ್ಕೂ ತುಂಬಾ ವಿಷಯಗಳನ್ನು ಒಳಗೊಂಡಿತ್ತು. ಸಸ್ಯಗಳ ಝೈಲಮ್, ಫ್ಲೋಯಂನಿಂದ ಹಿಡಿದು ನಮ್ಮ ಹೃದಯದ ಅದ್ಭುತ ವಿನ್ಯಾಸ, ಡಬಲ್ ಸರ್ಕ್ಯುಲೇಷನ್, ಹಿಮೋಗ್ಲೋಬಿನ್, ಆಮೇಲೆ ಇಕೋಸಿಸ್ಟಮ್ನ 10% ನಿಯಮ, ಮತ್ತೆ ಈ ಬಯೋಮ್ಯಾಗ್ನಿಫಿಕೇಶನ್, ಎಲ್ಲಾ ಮುಖ್ಯ ವಿಷಯಗಳ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಹೌದು, ಈ ಎಲ್ಲಾ ಜೈವಿಕ ಪ್ರಕ್ರಿಯೆಗಳು ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಹೆಣೆದುಕೊಂಡಿವೆ ಅನ್ನೋದು ಗಮನಿಸಬೇಕಾದ ಅಂಶ. ಒಂದರಲ್ಲಿ ವ್ಯತ್ಯಾಸ ಆದರೆ ಅದು ಇಡೀ ಸಿಸ್ಟಮ್ ಮೇಲೆ ಪರಿಣಾಮ ಬೀರಬಹುದು. ಸಾಗಾಣಿಕೆ ಸರಿಯಾಗಿ ಆಗದಿದ್ರೆ ಶಕ್ತಿ ಹರಿವು ನಿಂತು ಹೋಗುತ್ತೆ. ಶಕ್ತಿ ಹರಿವಿನ ಸಮತೋಲನ ತಪ್ಪಿದ್ರೆ ಜೀವಿಗಳ ಸಂಖ್ಯೆ ಏರುಪೇರಾಗುತ್ತೆ. ನಿಜ. ಎಲ್ಲವೂ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಮೇಲೆ ನಿಂತಿದೆ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಅಥವಾ ಯೋಚಿಸಬೇಕಾದ ವಿಷಯ. ಹೇಳಿ. ನಾವು ದಿನನಿತ್ಯ ಬಳಸೋ ವಸ್ತುಗಳು, ನಾವು ತಿನ್ನೋ ಆಹಾರ, ನಮ್ಮ ಜೀವನ ಶೈಲಿ, ಇವೆಲ್ಲವೂ ಈ ಸಸ್ಯಗಳ, ಪ್ರಾಣಿಗಳ ಸಾಗಾಣಿಕಾ ವ್ಯವಸ್ಥೆಗಳ ಮೇಲೆ, ಪರಿಸರದ ಶಕ್ತಿಯ ಹರಿವಿನ ಮೇಲೆ, ಆಮೇಲೆ ಈ ಬಯೋಮ್ಯಾಗ್ನಿಫಿಕೇಶನ್ ಥರದ ಸಮಸ್ಯೆಗಳ ಮೇಲೆ ಹೇಗೆ, ಯಾವ ರೀತಿ ಪರಿಣಾಮ ಬೀರುತ್ತಿರಬಹುದು? ಖಂಡಿತ ಯೋಚಿಸಬೇಕಾದ ವಿಷಯ. ನಮ್ಮ ಪ್ರತಿಯೊಂದು ಆಯ್ಕೆಯ ಹಿಂದೆ ಒಂದು ಪರಿಸರದ ಕಥೆ ಇರುತ್ತೆ. ಹೌದು, ಇದ್ರ ಬಗ್ಗೆ ಯೋಚಿಸೋಕೆ ಇದೊಂದು ಅವಕಾಶ ಅಂತ ಭಾವಿಸ್ತೀವಿ. ಈ ವಿಷಯಗಳ ಬಗ್ಗೆ ಮತ್ತಷ್ಟು ಓದಿ ತಿಳಿಯಲು ಈ ಚರ್ಚೆ ಪ್ರೇರಣೆ ನೀಡಿದೆ ಅಂದ್ಕೋತೀನಿ. ಖಂಡಿತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯದ ಜೊತೆ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು.